ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಮಂಜುನಾಥ್ ವರ್ಷ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಹೂಕೋಸು ಕಬಾಬ್ ಮಾಡೋದು ಹೇಗೆ ಅಂತ. ಸೇಮ್ ಕಬಾಬ್ ರೀತಿಯೇ ಮಾಡೋದು, ಆದರೆ ತುಂಬ ರುಚಿಯಾಗಿರುತ್ತೆ ಹೂಕೋಸು ಕಬಾಬು. ಚಿಕನ್ ಕಬಾಬ್ಗಿಂತಲೂ ತುಂಬ ಸೂಪರಾಗಿರುತ್ತೆ. ನೋಡೋಣ ಇವಾಗ ಯಾವುದ್ಯಾವ್ದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನಾನು ಅಂತ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಕಲರ್ ಯಾವುದೇ ರೀತಿ ನಾನು ಇಲ್ಲಿ ಕಲರ್ ಕೂಡ ಯೂಸ್ ಮಾಡಿಲ್ಲ. ಅದು ಒಂದೇ ಒಂದು ಕಬಾಬ್ ಪೌಡ್ರ್ ಹಾಕಿದ್ದೀನಿ. ಆ ಕಬಾಬ್ ಪೌಡ್ರ್ ಹೆಸರು ಮಾತ್ರ ಎಲ್ಲೂ ಕೇಳಿರಲ್ಲ ನೀವು. ಆ ಕಬಾಬ್ ಪೌಡ್ರ್ ಹಾಕೋದ್ರಿಂದ ಮಾತ್ರ ಈ ಥರ ಕಲರ್ ಬರೋದಕ್ಕೆ ಸಾಧ್ಯ. ಸೊ ಲಾಸ್ಟಲ್ಲಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದ್ರಲ್ಲಿ ನೋಡಿ, ಲಾಸ್ಟಲ್ಲಿ ನಾನು ಯಾವ ಕಬಾಬ್ ಪೌಡ್ರ್ ಯೂಸ್ ಮಾಡಿದ್ದೆ ಅಂತ ಹೇಳ್ತೀನಿ. ಇವಾಗ ಮೊದಲಿಗೆ ಹೂಕೋಸು ಕಬಾಬ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ. ಫಸ್ಟಿಗೆ ಹೂಕೋಸನ್ನ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಸೋಸಿಬಿಟ್ಟು ಆಮೇಲೆ ಸ್ವಲ್ಪ ಬಿಸಿನೀರು ಹಾಕಿ ನೀಟಾಗಿ ಅದನ್ನು ಒಂದೇ ಒಂದು ನಿಮಿಷ ಬಾಯ್ಲ್ ಮಾಡಿಕೊಂಡು, ಅದು ಹುಳಗಳೆಲ್ಲ ಇರುತ್ತಲ್ಲ ಅದೆಲ್ಲ ಸಾಯೋ ತನಕ ಸ್ವಲ್ಪ ಬೇಯಿಸ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಅದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ಮೇಲೆ ಅದನ್ನ ತೆಗೆದಿಟ್ಕೊಂಡು ಹೂಕೋಸು ಕಬಾಬಿಗೆ ಏನೇನು ಬೇಕು ಅನ್ನೋದು ಕಲಸೋದಕ್ಕೆ ಅಂತ ಹೇಳ್ತೀನಿ. ಇವಾಗ ಮೊದಲಿಗೆ ಹೂಕೋಸು ಅದನ್ನೆಲ್ಲ ಸೋದಿಸಿ ಇಟ್ಕೊಂಡಿರೋದನ್ನ ಒಂದು ಬಾಣಲಿಗೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೊಂಡು, ಒಂದು ಪೌಡ್ರ್ ಬೇಕು ಅಂದರೆ ಒಂದು ಹಾಕ್ಬೋದು. ನಾನು ಇಲ್ಲಿ 2 ಹೂಕೋಸಿಗೆ 1 ಪೌಡ್ರ್ ಹಾಕಿದ್ದೀನಿ. ನೀವು 3 ಹೂಕೋಸಿಗಾದರೆ ಬೇಕಿದ್ರೆ 2 ಪೌಡ್ರ್ ಹಾಕ್ಕೊಬೋದು. ನೋಡಿ ಇವಾಗ ಒಂದು ಕಬಾಬ್ ಪೌಡ್ರ್ ಹಾಕಿದ್ದೀನಿ, ಒಂದು ಮೊಟ್ಟೆ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಕಾರ್ನ್ಫ್ಲವರ್ ಅಂದರೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಅದು ನೆನೆದಾದ್ಮೇಲೆ ಅದು ಕಲರೆಲ್ಲ ಒಂಥರ ಚೇಂಜ್ ಆಗುತ್ತೆ. ಅಂದರೆ ನಾನು ಯಾವ ಪೌಡ್ರ್ ಹಾಕಿದ್ದೀನಿ ಅಂದರೆ ಕಬಾಬ್ ಪೌಡ್ರ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಸ್ಪರ್ಶ್ ಕಬಾಬ್ ಪೌಡ್ರ್ ಅಂತ ಬರುತ್ತೆ, ಅದನ್ನು ಸ್ವಲ್ಪ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ತೇಜ ಎಲ್ಲ ಯೂಸ್ ಮಾಡೋದ್ರಿಂದ ಅದರಲ್ಲಿ ಅಷ್ಟಾಗಿ ಟೇಸ್ಟ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಪರ್ಶನ ಯೂಸ್ ಮಾಡಿದ್ದೀನಿ. ನೋಡಿ ಈ ಥರ ನಿಮಗೂ ಕಬಾಬ್ ಪೌಡ್ರು ಅದನ್ನು ಯೂಸ್ ಮಾಡಿದ್ರೆ ಈ ಥರ ನೀವು ಯಾವ ಫುಡ್ ಕಲರ್ ಹಾಕಿಲ್ಲ ಅಂದರೂ ಇದೇ ಥರ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಚಿಕನ್ ತಿನ್ನಲ್ಲ ಅನ್ನೋರು ಬೇಕಿದ್ದರೆ ಮೊಟ್ಟೆನ ಸ್ಕಿಪ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಿದ್ರೆ ಕಲಿಸ್ಕೊಬೋದು. ನಾವಿಲ್ಲಿ ಮೊಟ್ಟೆ ತಿನ್ನೋದ್ರಿಂದ ಮೊಟ್ಟೆ ತಿನ್ನೋರೆಲ್ಲ ಬೇಕಿದ್ದರೆ ಈ ಥರ ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ಚಿಕನ್ ತಿನ್ನೋರು ಚಿಕನ್ನೇ ಬಿಟ್ಟು ಡೈಲಿ ಇದನ್ನೇ ಮಾಡ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ ನೋಡಿ, ನಿಮಗೂ ಕೂಡ ಈ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತು ಇದನ್ನು ತಿನ್ನೋದ್ರಿಂದ ತುಂಬ ಸ್ವಲ್ಪನೂ ಕೂಡ ಚಿಕನ್ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಇದನ್ನು ತಿಂದರೆ ಆ ಥರ ಫೀಲ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ರೆಸಿಪಿನ ಹೇಳೋಣ ಅಂತ ಹಾಕಿದ್ದೀನಿ ಈ ರೆಸಿಪಿನ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಕೊಡಿ. ಈ ವಿಡಿಯೋಗೆ ತುಂಬ ಜನ ಲೈಕೇ ಕೊಡೋದಿಲ್ಲ, ಸುಮ್ಮನೆ ನೋಡ್ತಾರೆ ಅಷ್ಟೇ, ಲೈಕೇ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ನೋಡಿ ಹಾಗೆ ಲೈಕ್ ಕೊಡಿ. ನೋಡಿ ಈ ಥರ ನಿಮಗೂ ಕೂಡ ಕಬಾಬ್ ಬೇಕು ಅಂದರೆ ತುಂಬ ರುಚಿಕರವಾದಂತಹ ಕಬಾಬ್ ಇದು. ನಿಮಗೂ ಕೂಡ ಈ ಥರ ಕಬಾಬ್ ಬೇಕು ಅಂದರೆ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಇದೇ ಥರ ಯಾವುದೇ ಅಂಗಡಿಗೆ ಹೋಗೋ ಅವಶ್ಯಕತೆ ಇರೋದೇ ಇಲ್ಲ. ಈ ಥರ ಮನೆಯಲ್ಲೇ ಈಸಿಯಾಗಿ ಸಿಗುತ್ತೆ ಹೂಕೋಸೆಲ್ಲ ಮಾರ್ಕೆಟಲ್ಲೆಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೋಡಿ ಆ ಕಬಾಬ್ ಪೌಡ್ರ್ ಹಾಕೋದ್ರಿಂದ ತುಂಬ ಎಷ್ಟು ಸೂಪರಾಗಿ ಬರುತ್ತೆ ಕಬಾಬು ಅಂದರೆ ತುಂಬ ಸೂಪರಾಗಿ ಬರುತ್ತೆ. ಬೇಕಿದ್ದರೆ ನೀವು ಇದಕ್ಕೆ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಸಿ ಹಾಕ್ಬಿಡ್ಬೋದು. ನಾನಿಲ್ಲಿ ಕರಿಬೇವೇನೂ ಹಾಕಿಲ್ಲ. ಬೆಳ್ಳುಳ್ಳಿ ಬೇಕಿದ್ದರೂ ಲಜ್ಜಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಬೇಕಿದ್ದರೆ ಹಾಕ್ಕೊಬೋದು. 2 ಥರ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಮತ್ತು ಸ್ವಲ್ಪ ನಾನು ನೆಲಮಂಗ್ಲಕ್ಕೆ ಹೋಗೋದಿತ್ತು, ಅಲ್ಲೇ ಹೋಗ್ತಾ ಇನ್ನೂ ನಮಗೆ 4 ಗಂಟೆ ಒಂದೇ ಬಸ್ ಇರೋದು, 4 ಗಂಟೆಗೆ ಬರುತ್ತೆ ಸಾಯಂಕಾಲ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ, ಅದು ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಸ್ಕೂಲ್ ಹತ್ರಕ್ಕೆ ಹೋಗಿದ್ದೆ. ಅಲ್ಲೇ ಬಸ್ ನಿಲ್ದಾಣನೇ ನಮ್ಮ ಸ್ಕೂಲ್ ಇರೋದು. ಸೊ ಅದಕ್ಕೋಸ್ಕರ ಅಲ್ಲಿ ಸ್ಕೂಲ್ ಹತ್ರಕ್ಕೆ ಹೋಗಿದ್ದೆ. ಹುಡುಗರೆಲ್ಲ ಆಟ ಆಡ್ತಿದ್ರು, ಹಾಗೆ ನಾನು ಕೂಡ ಅವ್ರ ಹತ್ರ ಈಸ್ಕೊಂಡು ಶಟಲ್ ಕಾಕ್ ಆಡಿಬಿಟ್ಟು ಬಂದೆ. ಸೊ ನಮ್ಮ ಟ್ಯೂಷನಿಗೆ ಈ ಸ್ಕೂಲಿಂದ ಒಂದು 3-4 ಜನ ಹುಡುಗರು ಬರ್ತಾರೆ. ಅದಕ್ಕೋಸ್ಕರ ನಾನು ಅವ್ರ ಜೊತೆ ಶಟಲ್ ಕಾಕ್ ಆಟಾಡಿ
ಮತ್ತು ಟ್ಯೂಷನ್ನಿಗೆ ಒಂದು 10 ನಿಮಿಷ ಲೇಟಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದೆ. ನೆಲಮಂಗ್ಲಕ್ಕೆ ಹೋಗಿ ಐಟಮ್ ತರೋದಿತ್ತು.